ನಮಸ್ಕಾರ ಮಕರ ರಾಶಿಯವರೇ, ನಿಮ್ಮ ಕನ್ನಡಿಯ ಮುಂದೆ ನಿಂತು ನಿಮ್ಮ ಕಣ್ಣುಗಳನ್ನೇ ಆಳವಾಗಿ ನೋಡುವ ಕ್ಷಣದಲ್ಲೇ ಒಂದು ನಿಜ ನಿಮ್ಮೊಳಗೆ ಮೂಡುತ್ತದೆ. ಮಕರ ರಾಶಿಯವರೇ, ನೀವು ಹೊರಗೆ ಕಾಣಿಸುವಷ್ಟು ಸರಳ ವ್ಯಕ್ತಿಗಳಲ್ಲ. ನಿಮ್ಮೊಳಗೆ ಶಕ್ತಿ, ಸಹನೆ, ನೋವು, ಕನಸುಗಳು ಒಂದೇ ಸಮಯದಲ್ಲಿ ನಡೆಯುತ್ತಿರುವ ಒಂದು ಮೌನ ಯುದ್ಧವೇ ನಿಮ್ಮ ಜೀವನ. ಈ ಏಪ್ರಿಲ್ ತಿಂಗಳು ಆ ಯುದ್ಧಕ್ಕೆ ಅಂತಿಮ ತಿರುವು ಕೊಡುವ ಸಮಯವಾಗುತ್ತದೆ. ಭಾಗ 1. ನಿಮ್ಮ ಇಂದಿನ ವಾಸ್ತವ. ಹೊಣೆಗಾರಿಕೆಯ ಭಾರ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೀವನ ಸಂಪೂರ್ಣವಾಗಿ ಹೊಣೆಗಾರಿಕೆಯಿಂದ ತುಂಬಿಕೊಂಡಿದೆ. ನೀವು ಯಾರಿಗೂ ಹೇಳದೆ ಎಲ್ಲರ ಸಮಸ್ಯೆಗಳನ್ನು ನಿಮ್ಮದಾಗಿಸಿಕೊಂಡು ಬಾಳುತ್ತಿದ್ದೀರಿ. ಮನೆಯ ಜವಾಬ್ದಾರಿಗಳು, ಕೆಲಸದ ಒತ್ತಡ, ಹಣಕಾಸಿನ ಚಿಂತನೆ ಇವೆಲ್ಲವೂ ಒಂದೇ ಸಮಯದಲ್ಲಿ ನಿಮ್ಮ ಮೇಲೆ ಬಿದ್ದಿದೆ. ಜಗತ್ತು ನಿಮ್ಮನ್ನು ಬಲಿಷ್ಠ ವ್ಯಕ್ತಿ ಎಂದು ನೋಡುತ್ತದೆ, ಏಕೆಂದರೆ ನೀವು ನಿಮ್ಮ ನೋವನ್ನು ಯಾರಿಗೂ ತೋರಿಸುವುದಿಲ್ಲ. ಆದರೆ ನಿಮ್ಮ ಮನಸ್ಸಿಗೆ ಮಾತ್ರ ಗೊತ್ತು ಎಷ್ಟು ಬಾರಿ ನೀವು ಮೌನವಾಗಿ ಕುಳಿತು ಇದರಿಂದ ನಾನು ಹೇಗೆ ಹೊರಬರುವುದು ಎಂದು ಯೋಚಿಸುತ್ತಿದ್ದೀರಿ ಎಂದು. ಈ ಮೌನವೇ ನಿಮ್ಮ ಶಕ್ತಿ ಆಗಿದ್ದರೂ ಅದೇ ಸಮಯದಲ್ಲಿ ಅದು ನಿಮ್ಮ ಹೃದಯವನ್ನು ಭಾರವಾಗಿಸಿದೆ. ಭಾಗ 2. ಏಪ್ರಿಲ್ ಆರಂಭ. ಪರೀಕ್ಷೆಯ ಕೊನೆಯ ಹಂತ. ಏಪ್ರಿಲ್ ತಿಂಗಳ ಮೊದಲ ದಿನಗಳು ನಿಮ್ಮ ಸಹನೆಯನ್ನು ಇನ್ನಷ್ಟು ಪರೀಕ್ಷಿಸಬಹುದು. ನೀವು ಮಾಡುತ್ತಿರುವ ಕೆಲಸಗಳು ನಿಧಾನವಾಗಿ ಸಾಗಬಹುದು. ಕೆಲವೊಂದು ಯೋಜನೆಗಳು ವಿಳಂಬವಾಗಬಹುದು. ನೀವು ತುಂಬ ಶ್ರಮಿಸಿದರೂ ಕೂಡ ತಕ್ಷಣ ಫಲ ಸಿಗದಂತೆ ಕಾಣಬಹುದು. ಇದರಿಂದ ನಿಮಗೆ ಕೆಲವೊಮ್ಮೆ ಬೇಸರ ಅಥವಾ ಅಸಹನೆ ಉಂಟಾಗಬಹುದು. ಆದರೆ ಇದು ವಿಫಲತೆ ಅಲ್ಲ, ಇದು ಅಂತಿಮ ಪರೀಕ್ಷೆ. ನಿಮ್ಮ ಶ್ರಮವನ್ನು ಪರಿಶೀಲಿಸುವ ಕೊನೆಯ ಹಂತ ಇದು. ನೀವು ಇದನ್ನು ದಾಟಿದರೆ ಮುಂದೆ ಬರುವ ಅವಕಾಶಗಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಭಾಗ 3. ಏಪ್ರಿಲ್ ಮಧ್ಯದಿಂದ ಬರುವ ಬದಲಾವಣೆ. ಏಪ್ರಿಲ್ ಮಧ್ಯಭಾಗದಿಂದ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಬೆಳಕು ಕಾಣಿಸಿಕೊಳ್ಳುತ್ತದೆ. ಇಷ್ಟು ದಿನ ನಿಮ್ಮನ್ನು ಕಾಡುತ್ತಿದ್ದ ಗೊಂದಲಗಳು ಕಡಿಮೆಯಾಗುತ್ತದೆ. ಯಾವ ದಾರಿ ಹಿಡಿಯಬೇಕು, ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬ ಸ್ಪಷ್ಟತೆ ನಿಮಗೆ ಸಿಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಆತ್ಮವಿಶ್ವಾಸ ಹುಟ್ಟುತ್ತದೆ. ನೀವು ನಾನು ಮಾಡಬಹುದು ಎಂದು ನಂಬಲು ಶುರು ಮಾಡುತ್ತೀರಿ. ಇದು ಒಂದು ದೊಡ್ಡ ಬದಲಾವಣೆಯ ಆರಂಭ. ನೀವು ಇದುವರೆಗೂ ಮಾಡಿದ ಶ್ರಮದ ಫಲ ನಿಧಾನವಾಗಿ ನಿಮ್ಮ ಮುಂದೆ ಕಾಣಿಸಿಕೊಳ್ಳಲು ಶುರುವಾಗುತ್ತದೆ. ಭಾಗ 4. ಹಣಕಾಸಿನ ಸ್ಥಿತಿ. ನಿಧಾನ ಆದರೆ ಖಚಿತ ಪ್ರಗತಿ. ಹಣದ ವಿಷಯದಲ್ಲಿ ನೀವು ಬಹಳ ಜಾಣರು, ಆದರೆ ಇತ್ತೀಚೆಗೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಅಸ್ಥಿರವಾಗಿತ್ತು. ನೀವು ಗಳಿಸಿದಷ್ಟು ಹಣ ಖರ್ಚಾಗುತ್ತಿತ್ತು ಅಥವಾ ಅನಿರೀಕ್ಷಿತ ಖರ್ಚುಗಳು ನಿಮ್ಮನ್ನು ಕಾಡುತ್ತಿದ್ದವು. ಆದರೆ ಏಪ್ರಿಲ್ ಮಧ್ಯದಿಂದ ನಿಮ್ಮ ಹಣಕಾಸಿನ ಸ್ಥಿತಿ ಸುಧಾರಿಸಲು ಆರಂಭವಾಗುತ್ತದೆ. ನೀವು ನಿರೀಕ್ಷಿಸದ ಕಡೆಗಳಿಂದ ಹಣ ಬರಬಹುದು ಅಥವಾ ಹಳೆಯದಾಗಿ ನಿಂತಿದ್ದ ಹಣ ಕೈಗೆ ಬರಬಹುದು. ಇದು ನಿಮ್ಮ ಶ್ರಮಕ್ಕೆ ಸಿಕ್ಕ ಪ್ರತಿಫಲ. ಆದರೆ ಈ ಸಮಯದಲ್ಲಿ ನೀವು ಜಾಗರೂಕರಾಗಿರಬೇಕು. ನೀವು ಗಳಿಸಿದ ಹಣವನ್ನು ಸರಿಯಾಗಿ ಬಳಸಿ ಭವಿಷ್ಯಕ್ಕಾಗಿ ಸಂಗ್ರಹ ಮಾಡುವುದರಿಂದ ನಿಮಗೆ ದೊಡ್ಡ ಲಾಭ ಸಿಗುತ್ತದೆ. ಭಾಗ 5. ವೃತ್ತಿ ಮತ್ತು ಗೌರವ. ನಿಮ್ಮ ಸಮಯ ಬರುತ್ತಿದೆ. ನೀವು ನಿಮ್ಮ ಕೆಲಸದಲ್ಲಿ ತುಂಬ ಶ್ರಮಿಸುತ್ತಿದ್ದರೂ ಕೂಡ ಇಷ್ಟು ದಿನ ನಿಮ್ಮ ಪ್ರಯತ್ನಗಳಿಗೆ ಸರಿಯಾದ ಗೌರವ ಸಿಕ್ಕಿರಲಿಲ್ಲ. ಕೆಲವರು ನಿಮ್ಮ ಶ್ರಮವನ್ನು ಗಮನಿಸದೇ ಹೋಗಿರಬಹುದು ಅಥವಾ ನಿಮ್ಮ ಸಾಧನೆಗಳನ್ನು ತಮ್ಮದಾಗಿಸಿಕೊಂಡಿರಬಹುದು. ಇದರಿಂದ ನೀವು ಮನಸ್ಸಿನಲ್ಲಿ ನೋವನ್ನು ಅನುಭವಿಸಿದ್ದೀರಿ. ಆದರೆ ಈಗ ಪರಿಸ್ಥಿತಿ ಬದಲಾಗುತ್ತಿದೆ. ನಿಮ್ಮ ಪ್ರತಿಭೆ ಗಮನಕ್ಕೆ ಬರುತ್ತದೆ. ನಿಮ್ಮ ಮೇಲಾಧಿಕಾರಿಗಳು ಅಥವಾ ನಿಮ್ಮ ಸುತ್ತಲಿನವರು ನಿಮ್ಮ ಶ್ರಮವನ್ನು ಗುರುತಿಸಲು ಶುರು ಮಾಡುತ್ತಾರೆ. ನಿಮಗೆ ಹೊಸ ಅವಕಾಶಗಳು, ಪ್ರಮೋಷನ್ ಅಥವಾ ಹೆಚ್ಚಿನ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ನಿಮ್ಮ ಮೌನ ಶ್ರಮವೇ ಈಗ ನಿಮ್ಮ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುತ್ತದೆ. ಭಾಗ 6. ಸಂಬಂಧಗಳು. ನಿಜವಾದವರು ಯಾರು ಗೊತ್ತಾಗುವ ಸಮಯ. ಸಂಬಂಧಗಳಲ್ಲಿ ನೀವು ತುಂಬ ನಿಷ್ಠಾವಂತರು. ನೀವು ಯಾರನ್ನಾದರೂ ಒಮ್ಮೆ ನಂಬಿದರೆ ಸಂಪೂರ್ಣವಾಗಿ ನಂಬುತ್ತೀರಿ. ಆದರೆ ಎಲ್ಲರೂ ನಿಮ್ಮ ನಂಬಿಕೆಗೆ ಅರ್ಹರಾಗಿರುವುದಿಲ್ಲ. ಈ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಜೀವನದಿಂದ ನಕಲಿ ಸಂಬಂಧಗಳು ದೂರವಾಗುತ್ತದೆ. ನಿಮ್ಮ ಜೊತೆ ಕೇವಲ ಸ್ವಾರ್ಥಕ್ಕಾಗಿ ಇರುವವರು ಸ್ವಯಂವಾಗಿ ದೂರವಾಗುತ್ತಾರೆ. ಇದರಿಂದ ನಿಮಗೆ ಸ್ವಲ್ಪ ನೋವು ಆಗಬಹುದು, ಆದರೆ ಇದು ನಿಮ್ಮ ಒಳಿತಿಗಾಗಿಯೇ. ಇದರಿಂದ ನಿಮ್ಮ ಜೀವನದಲ್ಲಿ ನಿಜವಾದ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಜನರಿಗೆ ಸ್ಥಳ ಸಿಗುತ್ತದೆ. ಕುಟುಂಬದಲ್ಲೂ ಇದ್ದ ಗೊಂದಲಗಳು ನಿಧಾನವಾಗಿ ನಿವಾರಣೆಯಾಗುತ್ತದೆ. ಭಾಗ 7. ಆರೋಗ್ಯ ಮತ್ತು ಮನಃಶಾಂತಿ.
ನಿಮ್ಮ ದೇಹಕ್ಕಿಂತ ನಿಮ್ಮ ಮನಸ್ಸೇ ಹೆಚ್ಚು ಸ್ತಬ್ಧವಾಗಿದೆ. ಅತಿಯಾದ ಚಿಂತನೆ, ಒತ್ತಡ ಮತ್ತು ನಿದ್ರಾಹೀನತೆ ನಿಮ್ಮನ್ನು ಕಾಡುತ್ತಿದ್ದವು. ನೀವು ವಿಶ್ರಾಂತಿ ಪಡೆಯಲು ಯತ್ನಿಸಿದರೂ ನಿಮ್ಮ ಮನಸ್ಸು ಶಾಂತವಾಗಿರಲಿಲ್ಲ. ಆದರೆ ಏಪ್ರಿಲ್ ನಂತರ ಈ ಪರಿಸ್ಥಿತಿ ಬದಲಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಮೂಡುತ್ತದೆ. ನೀವು ನಿಧಾನವಾಗಿ ಒತ್ತಡದಿಂದ ಹೊರಬರುತ್ತೀರಿ. ನಿದ್ರೆ ಸುಧಾರಿಸುತ್ತದೆ. ದೇಹದ ಶಕ್ತಿಯೂ ಹೆಚ್ಚುತ್ತದೆ. ನೀವು ಬೆಳಗ್ಗೆ ಎದ್ದು ಹೊಸ ದಿನವನ್ನು ಹೊಸ ಉತ್ಸಾಹದಿಂದ ಆರಂಭಿಸುತ್ತೀರಿ. ಭಾಗ 8 ಮಹತ್ವದ ಎಚ್ಚರಿಕೆ. ಮಕರ ರಾಶಿಯವರೇ, ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗುವ ಒಂದು ವಿಷಯ ಇದೆ. ಅದು ನಿಮ್ಮ ಯೋಜನೆಗಳನ್ನು ಬೇಗನೆ ಹಂಚಿಕೊಳ್ಳುವುದು. ನೀವು ಕೆಲವೊಮ್ಮೆ ನಿಮ್ಮ ಮುಂದಿನ ಹೆಜ್ಜೆಗಳನ್ನು ಎಲ್ಲರಿಗೂ ಹೇಳಿಬಿಡುತ್ತೀರಿ. ಆದರೆ ಪ್ರತಿಯೊಬ್ಬರೂ ನಿಮ್ಮ ಯಶಸ್ಸನ್ನು ನೋಡಿ ಖುಷಿ ಪಡುವುದಿಲ್ಲ. ಈ ಏಪ್ರಿಲ್ ತಿಂಗಳಲ್ಲಿ ನೀವು ಹೆಚ್ಚು ಮೌನವಾಗಿರಿ. ನಿಮ್ಮ ಗುರಿಗಳನ್ನು ನಿಮ್ಮೊಳಗೇ ಇಟ್ಟುಕೊಳ್ಳಿ. ನಿಮ್ಮ ಕೆಲಸವೇ ಮಾತನಾಡಲಿ. ನಿಮ್ಮ ಯಶಸ್ಸು ಶಾಂತವಾಗಿ ಬೆಳೆಯಬೇಕು. ಆಗ ಅದು ಹೆಚ್ಚು ಸ್ಥಿರವಾಗಿರುತ್ತದೆ. ಭಾಗ 9 ಅದೃಷ್ಟವನ್ನು ಸೆಳೆಯುವ ಸರಳ ಪರಿಹಾರ. ಈ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಸ್ಥಿರವಾಗಿಡಲು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಸೆಳೆಯಲು ಒಂದು ಸರಳ ಆಧ್ಯಾತ್ಮಿಕ ಉಪಾಯ ಸಹಾಯ ಮಾಡುತ್ತದೆ. ಯಾವುದೇ ಒಂದು ಶನಿವಾರ ಬೆಳಿಗ್ಗೆ ಸ್ನಾನ ಮಾಡಿ, ಕಪ್ಪು ಬಟ್ಟೆಯಲ್ಲಿ ಸ್ವಲ್ಪ ಎಳ್ಳು ಮತ್ತು ಒಂದು ನಾಣ್ಯ ಇಟ್ಟು ಮನಸ್ಸಿನಲ್ಲಿ ಶನಿ ದೇವರನ್ನು ನೆನೆಸಿ ಓಂ ಶನೇಶ್ಚರಾಯ ನಮಃ ಎಂದು ಜಪ ಮಾಡಿ. ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ಹೆಚ್ಚುತ್ತದೆ. ಈ ಉಪಾಯ ನಿಮ್ಮಲ್ಲಿ ವಿಶ್ವಾಸವನ್ನು ಹೆಚ್ಚಿಸುವ ಸಾಧನವಾಗುತ್ತದೆ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಶನಿ ಅನುಗ್ರಹವನ್ನು ಪಡೆಯಲು ಸರಳವಾದ ಇನ್ನೂ ಒಂದು ಉಪಾಯವೆಂದರೆ ಎಳ್ಳೆಣ್ಣೆ ದೀಪ ಹಚ್ಚುವುದು. ಪ್ರತಿ ಶನಿವಾರ ಸಂಜೆ ಅಥವಾ ಸಾಧ್ಯವಾದಷ್ಟು ಶನಿವಾರಗಳಲ್ಲಿ ಒಂದು ಚಿಕ್ಕ ದೀಪದಲ್ಲಿ ಎಳ್ಳೆಣ್ಣೆ ಹಾಕಿ ದೇವರ ಮುಂದೆ ಅಥವಾ ಮನೆಯ ಬಾಗಿಲಿನ ಬಳಿ ಹಚ್ಚಿ. ನಂತರ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಶನಿ ದೇವರನ್ನು ನೆನೆಸುತ್ತಾ ಓಂ ಶನೇಶ್ಚರಾಯ ನಮಃ ಎಂದು 11 ಅಥವಾ 21 ಬಾರಿ ಜಪ ಮಾಡಬೇಕು. ಈ ವಿಧಾನ ನಿಮ್ಮ ಮನಸ್ಸಿನ ಅಶಾಂತಿಯನ್ನು ಕಡಿಮೆ ಮಾಡಿ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳನ್ನು ನಿಧಾನವಾಗಿ ದೂರ ಮಾಡುತ್ತದೆ. ಕೆಲಸಗಳಲ್ಲಿ ಎದುರಾಗುವ ಅಡೆತಡೆಗಳು ಕಡಿಮೆಯಾಗುತ್ತದೆ ಮತ್ತು ನಿಮ್ಮೊಳಗೆ ಒಂದು ಧೈರ್ಯ ಹಾಗೂ ಸ್ಥಿರತೆ ಮೂಡುತ್ತದೆ. ಇನ್ನೊಂದು ಅತ್ಯಂತ ಶಕ್ತಿಯುತ ಪರಿಹಾರವೆಂದರೆ ದಾನ ಮತ್ತು ಸೇವೆ ಮಾಡುವುದು. ಮಕರ ರಾಶಿಯವರಿಗಾಗಿ ಶನಿ ದೇವರ ಕೃಪೆ ಪಡೆಯಲು ಇದು ಅತ್ಯುತ್ತಮ ಮಾರ್ಗಗಳಲ್ಲಿ ಒಂದಾಗಿದೆ. ಪ್ರತಿ ಶನಿವಾರ ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಬಡವರಿಗೆ ಕಪ್ಪು ಬಟ್ಟೆ, ಎಳ್ಳು ಅಥವಾ ಆಹಾರವನ್ನು ದಾನ ಮಾಡಬಹುದು. ಇದಲ್ಲದೆ ಹಸಿದವರಿಗೆ ಊಟ ಕೊಡುವುದು, ವೃದ್ಧರಿಗೆ ಸಹಾಯ ಮಾಡುವುದು ಇತ್ಯಾದಿ ಸಣ್ಣ ಸೇವಾ ಕಾರ್ಯಗಳು ದೊಡ್ಡ ಪುಣ್ಯವನ್ನು ಕೊಡುತ್ತದೆ. ಈ ರೀತಿಯಾಗಿ ಇತರರಿಗೆ ಸಹಾಯ ಮಾಡುವುದರಿಂದ ನಿಮ್ಮ ಕರ್ಮ ಶುದ್ಧವಾಗುತ್ತದೆ ಮತ್ತು ಜೀವನದಲ್ಲಿ ಎದುರಾಗುವ ಕಷ್ಟಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ. ನೀವು ನೀಡುವ ಸಹಾಯವೇ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುವ ಶಕ್ತಿಯಾಗಿ ಕೆಲಸ ಮಾಡುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ. ಮಕರ ರಾಶಿಯವರೇ, ನಿಮ್ಮ ಜೀವನ ಸುಲಭದ ಮಾರ್ಗವಲ್ಲ. ನೀವು ನಿಧಾನವಾಗಿ ಏರುತ್ತಿರುವ ಪರ್ವತಾರೋಹಿಗಳು. ನಿಮ್ಮ ಪ್ರತಿಯೊಂದು ಹೆಜ್ಜೆಯು ಕಷ್ಟದಿಂದ ಕೂಡಿರಬಹುದು, ಆದರೆ ನಿಮ್ಮ ಗುರಿ ಬಹಳ ಎತ್ತರದಲ್ಲಿದೆ. ಈ ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸುವ ಸಮಯ. ನಿಮ್ಮೊಳಗಿನ ಶಕ್ತಿಯನ್ನು ನಂಬಿ ಮುಂದೆ ಸಾಗಿರಿ. ನೀವು ನಿಂತ ಜಾಗದಲ್ಲೇ ಇರಲು ಹುಟ್ಟಿದವರಲ್ಲ, ನೀವು ಎತ್ತರಕ್ಕೇರುವುದಕ್ಕಾಗಿ ಹುಟ್ಟಿದವರು. ನಿಮ್ಮ ಗೆಲುವು ತಡವಾಗಬಹುದು, ಆದರೆ ಅದು ಖಚಿತವಾಗಿಯೇ ಬರುತ್ತದೆ. ವೀಕ್ಷಕರೇ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಶನೇಶ್ಚರಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.